ಸೊ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಫಸ್ಟ್ ಪ್ರೋಮೋ ಜನಕ್ಕೆ ಹೇಗಿದೆ ಅಂತ ನೋಡೋಣ. ಚೇಂಜಸ್ ಆಗಿಲ್ಲ, ಅದನ್ನ ಇವತ್ತಿಗೆ ಆಕ್ಚುಲಿ ಸ್ಟಾಪ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೀನಿ. ಒಳ್ಳೆ ಮನುಷ್ಯನ ಹಾಳು ಮಾಡೋದು ಒಂದು ಉದ್ದೇಶ ಸರ್. ಟು ಲಿವ್ ದ ಶೋ ದೆನ್ ವೇರಿಂಗ್. ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಶೋ ಬಿಡ್ತಾರಾ ಧ್ರುವಂತ್ ಅಂತ ಹಾಕ್ಬಿಟ್ಟು ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಇನ್ನು ಕಳೆದ 2 ವಾರಗಳ ಹಿಂದೆ ನೀವು ಅಬ್ಸರ್ವ್ ಮಾಡಬಹುದು, ಚಂದ್ರಪ್ರಭು ಅವರು ಕೂಡ ಆ ವೀಕು ಎಲಿಮಿನೇಟ್ ಆಗ್ತಿದ್ರು. ಸೇಮ್ ಅವರು ಕೂಡ ಇಲ್ಲ ನಾನು ಶೋ ಬಿಟ್ಟು ಹೋಗ್ತೀನಿ ಅಂತ ಅಂದ್ಬಿಟ್ಟು ಸೇಮ್ ಇದೇ ತರ ಒಂದು ಹೈಡ್ರಾಮಾ ಕ್ರಿಯೇಟ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಕೊನೆಗೆ ಇಲ್ಲಿ ಅವರೇ ಎಲಿಮಿನೇಟ್ ಕೂಡ ಆದ್ರು. ಈ ವಾರ ಇಲ್ಲಿ ಧ್ರುವಂತ್ ಅವರು ನಾಮಿನೇಟ್ ಆಗಿದ್ದಾರೆ. ಅವ್ರ ಬಾಯಲ್ಲೂ ಕೂಡ ಸೇಮ್ ಇದೇ ವರ್ಡ್ ಇಲ್ಲಿ ಬಂದಿದೆ. ಅಟ್ ಪ್ರೆಸೆಂಟ್ ಪ್ರೋಮೋದಲ್ಲಿರೋ ಪ್ರಕಾರ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳ್ತಾರೆ, ಒಂದೊಂದು ಅನಿಮಲ್ ಇದೆ, ಒಂದೊಂದು ಪರ್ಸನಾಲಿಟಿ ಇದೆ, ಕ್ಯಾರೆಕ್ಟರ್ ಇದೆ, ಅದು ಯಾರಿಗೆ ಹೋಲುತ್ತೆ ಅಂತ ಅಂದ್ಬಿಟ್ಟು ಈಗ ಹೇಳಿ ಅಂತ ಹೇಳಿದ್ದಾರೆ. ಅಲ್ಲಿ ಸುಮಾರು ಪ್ರಾಣಿಗಳದ್ದು ಅಲ್ಲಿ ಚಿತ್ರಗಳು ಕೂಡ ಇಟ್ಟಿದ್ದಾರೆ. ಸೇಮ್ ಬೋರ್ಡ್ ಹೇಗೆ ಹಾಕಿದ್ರು ಲಾಸ್ಟ್ ಟೈಮ್ ಕುತಂತ್ರಿ ಅದು ಇದು ಅಂತ ಇತ್ತಲ್ಲ ಸಮಥಿಂಗ್ ಆ ತರ ಇವಾಗ ಇಲ್ಲಿ ಪ್ರಾಣಿಗಳು ಎಮ್ಮೆ ಇರ್ಬೋದು, ಜಿರ್ಲೆ ಇರ್ಬೋದು, ಕೋತಿ ಇರ್ಬೋದು, ಬೆಕ್ಕಿರ್ಬೋದು, ಈ ತರ ಬೋರ್ಡ್ಗಳು ಯಾರ್ಯಾರಿಗೆ ಹೋಲುತ್ತೆ ಮತ್ತೆ ಯಾಕೆ ಹೋಲುತ್ತೆ ಅಂತ ರೀಸನ್ ಕೊಟ್ಬಿಟ್ಟು ಹಾಕ್ಬೇಕಿದೆ. ಫಸ್ಟ್ ಇಲ್ಲಿ ಪ್ರೋಮೋದಲ್ಲಿ ಇರೋ ಪ್ರಕಾರ ಆಲ್ಮೋಸ್ಟ್ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಬೇಜಾರು ಆಗಿರುತ್ತೆ ಈ ಒಂದು ಪ್ರೋಮೋ ನೋಡಿದಾಗ. ಇಲ್ಲಿ ಕಾವ್ಯ ಅವ್ರು ಬಂದ್ಬಿಟ್ಟು ಎಮ್ಮೆ ಚರ್ಮ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ಕೊಟ್ಟಿದ್ದಾರೆ. ತುಂಬಾ ವಿಷಯಗಳಲ್ಲಿ ಗೈಡ್ ಮಾಡ್ತಾ ಇರ್ತೀನಿ, ಏನೂ ಚೇಂಜ್ ಆಗಿಲ್ಲ, ಇವತ್ತಿಗೆ ಆಕ್ಚುಲಿ ಸ್ಟಾಪ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಕಾವ್ಯ ಅವರು ಇಲ್ಲಿ ಹೇಳಿದ್ದಾರೆ. ಯಾಕಂತಂದ್ರೆ ಸುಮಾರು ವಿಚಾರ, ಹೌದು ಇಲ್ಲಿ ಗಿಲ್ಲಿಯವ್ರಿಗೆ ಸುಮಾರು ವಿಚಾರದಲ್ಲಿ ಗೈಡ್ ಮಾಡಿದ್ದಾರೆ, ಏನು ಕೂಡ ಚೇಂಜಸ್ ಆಗಿಲ್ಲ ಅಂತ ಅಂದ್ಬಿಟ್ಟು ಪ್ರೋಮೋದಲ್ಲಿರೋ ಪ್ರಕಾರ ಗೊತ್ತಾಗ್ತದೆ. ಆದರೆ ಸುಮಾರು ವಿಚಾರಗಳಲ್ಲಿ ಅವರು ಚೇಂಜಸ್ ಆಗಿದ್ದಾರೆ ಗಿಲ್ಲಿ ನಟ ಅವರು. ಬಟ್ ಪ್ರೋಮೋ ನೋಡ್ಬಿಟ್ಟು ಏನು ಕೂಡ ಡಿಸೈಡ್ ಮಾಡಬಾರ್ದು. ಇಲ್ಲಿ ಕಾವ್ಯ ಅವ್ರು ಯಾಕೆ ಈ ರೀತಿ ಮಾತಾಡ್ಬಿಟ್ರು, ಅವ್ರಿಗೆ ಏನಾದ್ರು ಬೇಜಾರಾಯ್ತಾ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ನಿನ್ನೆ ಪ್ರೋಮೋ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ಸಪೋರ್ಟ್ ಮಾಡೇ ಇಲ್ಲಿ ಮಾತಾಡಿದ್ದು ಕಾವ್ಯ ಅವರು. ಬಟ್ ಆದ್ರೂ ಕೂಡ ನಮಗೆ ಪ್ರೋಮೋದಲ್ಲಿ ಇದ್ದಿದ್ದೇ ಬೇರೆ, ಎಪಿಸೋಡಲ್ಲಿ ಇದ್ದಿದ್ದೇ ಬೇರೆ. ಇಲ್ಲಿ ಎಮ್ಮೆ ಚರ್ಮ ಅಂತ ಹೇಳಿದ್ದಾರೆ, ಅಂದ್ರೆ ಯಾವ್ದಾರ ವಿಚಾರ ಹೇಳಿದಾಗ ಇಮಿಡಿಯೇಟ್ ಆಗಿ ತಗೊಳ್ಳಲ್ಲ, ಬಟ್ ಯೋಚನೆ ಮಾಡಿ ಆ ನಂತರ ಇಲ್ಲಿ ಗಿಲ್ಲಿ ನಟ ಅವ್ರು ತಗೊಳ್ಳೋದು. ಇಲ್ಲಿ ಎಮ್ಮೆ ಚರ್ಮ ಅಂತ ಹೇಳಿದ್ದಾರೆ, ಓಕೆ. ಯಾಕಂತಂದ್ರೆ ಪೂರ್ತಿ ಎಪಿಸೋಡ್ ನೋಡೋಣ ಯಾವ್ಯಾವ ವಿಚಾರಿಕೆಯಲ್ಲಿ ಏನೇನೋ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು. ಇನ್ನು ನೆಕ್ಸ್ಟ್ ಧ್ರುವಂತ್ ಅವ್ರಿಗೆ ಧನುಷ್ ಅವರು, ಮಾಳು ಅವರು, ಅಭಿಷೇಕ್ ಅವರು 3 ಜನಗಳು ಕೂಡ ಒಂದು ಪ್ರಾಣಿ ಚಿತ್ರಗಳು ಕೊಟ್ಟಿದ್ದಾರೆ. ಚೇಳು ಅಂತ ಅಂದ್ಬಿಟ್ಟು ಇಲ್ಲಿ ಮಾಡುವವರು ಕೊಟ್ಟಿದ್ದಾರೆ. ಇನ್ನು ಏನಕ್ಕೆ ಅಂತ ಅಂದ್ಬಿಟ್ಟು ಕೇಳಿದಾಗ ಅವ್ರು ಒಂದು ಏನ್ ರೀಸನ್ ಕೊಟ್ಟಿದ್ದಾರೆ, ಆ ರೀಸನ್ ಇಂದ ಹರ್ಟ್ ಆಗಿದೆ ಧ್ರುವಂತ್ ಅವ್ರಿಗೆ. ಇಲ್ಲಿ ಮಾಳು ಅವ್ರು ಹೇಳ್ತಾರೆ, ಇಲ್ಲಿ ಧ್ರುವಂತ್ ಅವ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಒಳ್ಳೆ ಮನುಷ್ಯನ ಹಾಳು ಮಾಡ್ಬೇಕು ಅಂತ ಇಲ್ಲಿ ಧ್ರುವಂತ್ ಅವ್ರು ಇದ್ದಾರೆ, ಅದೇ ಅವ್ರ ಉದ್ದೇಶ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಅವ್ರು ನೋಡಿರೋ ಪ್ರಕಾರ ಅವ್ರಿಗೆ ಅನ್ಸಿದೆ ಅಷ್ಟೇ, ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಮೊನ್ನೆ ಅಷ್ಟೇ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಧ್ರುವಂತ್ ಅವರು ಮತ್ತೆ ರಕ್ಷಿತ್ ಅವ್ರಿಗೆ ಜಗಳ ಆಗುತ್ತೆ, ಅಲ್ಲೇ ಮಾಡುವವರು ಕೂಡ ಇಲ್ಲಿ ಇರ್ತಾರೆ. ರಕ್ಷಿತ್ ಅವ್ರದ್ದು ಏನೂ ಕೂಡ ತಪ್ಪಿರಲ್ಲ, ಆದ್ರೂ ಕೂಡ ಇಲ್ಲಿ ರಕ್ಷಿತಂದೇ ತಪ್ಪು ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಇಲ್ಲಿ ಮಾತಾಡ್ತಾರೆ. ಅಲ್ಲಿ ಧನುಷ್ ಅವ್ರು ಕೂಡ ಇಲ್ಲಿ ಇರ್ತಾರೆ. ಈ ಒಂದು ವಿಚಾರನ ಕ್ಯಾಪ್ಟನ್ಸಿ ರೂಮ್ ಒಳಗಡೆ ಕೂಡ ಇಲ್ಲಿ ಹೋಗ್ಬಿಟ್ಟು ಡಿಸ್ಕಷನ್ ಮಾಡ್ತಾರೆ. ಅದಕ್ಕೆ ಇಲ್ಲಿ ಮಾಡೋರಿಗೆ ಆ ರೀತಿ ಅನ್ಸಿದೆ. ಇಲ್ಲಿ ಅವರ ಒಂದು ಅನಿಸಿಕೆನ ಹೇಳ್ತಾ ಇದಾರೆ ಅಷ್ಟೇ. ಇಲ್ಲಿ ಬರೀ ಫೋಟೋ ತಗೊಂಡ್ಬಿಟ್ಟು ಕುತ್ತಿಗೆಗೆ ಹಾಕ್ತಿರೋದು, ಆದ್ರೆ ನೋಡಿ ಇಮ್ಮಿಡಿಯೇಟ್ ಆಗಿ ಕುತ್ತಿಗೆಯಿಂದ ತೆಗಿತಾ ಇದಾರೆ. ಇಲ್ಲಿ ಧನುಷ್ ಅವ್ರು ಕೂಡ ಹಾಕಿದ್ರು, ಮತ್ತೆ ಅಭಿ ಅವ್ರು ಕೂಡ ಹಾಕಿದ್ರು, ಮಾಳು ಅವ್ರು ಕೂಡ ಇಲ್ಲಿ ಹಾಕಿದ್ರು. ಅದಕ್ಕೆ ಇಲ್ಲಿ ಇವ್ರಿಗೆ ಧ್ರುವಂತ್ ಅವ್ರಿಗೆ ಬೇಜಾರಾಯ್ತು. ಆಲ್ಮೋಸ್ಟ್ ಇಲ್ಲಿ ನೋಡಕ್ ಹೋದ್ರೆ ಇಲ್ಲಿ ಜಾಸ್ತಿ ಧ್ರುವಂತ್ ಅವ್ರಿಗೆ ಎಲ್ಲರೂ ಕೂಡ ಈ ಪ್ರಾಣಿ ಇವ್ರು ಹೋಲುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಕೊಡ್ತಿರೋದು. ರೀಸನ್ಗಳು ಕೂಡ ಕರೆಕ್ಟ್ ಆಗಿ ಕೊಡ್ತಾ ಇದಾರೆ. ಕೆಲವೊಂದ್ಸತಿ ಧ್ರುವಂತ್ ಅವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಫಸ್ಟ್ ಗೆ ಇಲ್ಲಿ ಅಶ್ವಿನಿ ಅವ್ರ ಜೊತೆ ಇದ್ರು, ಅವಾಗ ಇಲ್ಲಿ ಗಿಲ್ಲಿ ಅವ್ರು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ರು, ಅವ್ರು ಕಾಮಿಡಿ ಮಾಡಕ್ ಬರಲ್ಲ ಹಾಗೆ ಹೀಗೆ ಅಂತ ಜಗಳ ಆಡಿದ್ರು. ಆ ನಂತರ ಇಲ್ಲಿ ಆ ಒಂದು ಗೇಮ್ ಅಂತ ಬಂದಾಗ ಇಲ್ಲಿ ಅಶ್ವಿನಿ ಅವ್ರ ಹತ್ರ ಜಗಳ ಆಡ್ಕೊಂತಾರೆ. ಅವಾಗ ಇಲ್ಲಿ ಗಿಲ್ಲಿ ಅವ್ರ ಹತ್ರ ಬರ್ತಾರೆ. ಗಿಲ್ಲಿ ಅವ್ರ ಹತ್ರ ಬಂದ್ಮೇಲೆ ಅಶ್ವಿನಿ ಅವರು ಸರಿ ಇಲ್ಲ, ಬೇಕು ಅಂತ ಅಂದ್ಬಿಟ್ಟು ಅವ್ರು ಮಾಡಿದ್ದೇ ಸರಿ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವ್ರ ಹತ್ರ ಹೇಳಿದ್ರು. ಅಂದ್ರೆ ಒಂದು ಕಡೆ ಅವರು ಕರೆಕ್ಟ್ ಆಗಿ ಇರಲ್ಲ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಅನ್ಸಿದೆ. ಬಿಗ್ ಬಾಸ್ ಮನೆಯಲ್ಲಿ ಮುಖವಾಡ ಹಾಕೊಂಡು ಬದುಕ್ತಿದ್ದಾರೆ, ಇವರು ಒಂದು ಕಡೆಯಿಂದ ಇನ್ನೊಂದ್ ಕಡೆ ತಂದಿಡ್ತಾರೆ ಅಂತ ಅಂದ್ಬಿಟ್ಟು ಮಾಡುವವರು ಕೂಡ ಇಲ್ಲಿ ಅದನ್ನೇ ಹೇಳಿದ್ರು. ಒಬ್ಬ ಒಳ್ಳೆ ಮನುಷ್ಯನ ಹಾಳು ಮಾಡೋದೇ ಇವ್ರ ಉದ್ದೇಶ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಅವ್ರಿಗೆ ಏನ್ ಅನ್ಸುತ್ತೆ ಅಲ್ಲಿ ಅವ್ರ ಒಪಿನಿಯನ್ ಇಲ್ಲಿ ಹಂಚ್ಕೊಂತಿದ್ದಾರೆ. ಅದ್ರ ಜೊತೆಲಿ ಇನ್ನೊಂದು ವರ್ಡ್ ಕೂಡ ಇಲ್ಲಿ ಹೇಳ್ತಾರೆ, ಅವರ ಒಪಿನಿಯನ್ ಇರುತ್ತೆ ಅದನ್ನ ಇಲ್ಲಿ ಹಂಚ್ಕೊಂತಾರೆ, ಅವ್ರ ತಲೆನೂ ಕೂಡ ಇಲ್ಲಿ ಕೆಡಿಸ್ಬಿಡ್ತಾರೆ ಅಂತ ಅಂದ್ಬಿಟ್ಟು. ಅಂದ್ರೆ ಧ್ರುವಂತ್ ಅವ್ರು ಯಾರ ಹತ್ರ ಮಾತಾಡ್ತಾ ಇರ್ತಾರೆ ಅವ್ರ ಒಪಿನಿಯನ್ ತಗೊಂಡ್ಬಂದ್ಬಿಟ್ಟು ಇನ್ನೊಬ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಇರುತ್ತೆ ಅನ್ಕೊಳ್ಳಿ, ಮೇ ಬಿ ಅವ್ರ ಒಪಿನಿಯನ್ ಕೂಡ ಇಲ್ಲಿ ಹಾಳು ಮಾಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅಂದ್ರೆ ತಲೆ ಕೆಡಿಸ್ಬಿಡ್ತಾರೆ, ಕುತಂತ್ರಿ ಬುದ್ಧಿ ಇದೆ ಅವರಿಗೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದಾರೆ ಕಂಟೆಸ್ಟೆಂಟ್ಗಳು ಧ್ರುವಂತ್ ಅವ್ರ ಬಗ್ಗೆ. ಸದ್ಯ ಇದರಿಂದ ಹರ್ಟ್ ಆಗಿದೆ. ಅದಕ್ಕೆ ಇಲ್ಲಿ ಧ್ರುವಂತ್ ಅವ್ರು ಕೂಡ ಇಲ್ಲಿ ಬೇಜಾರು ಮಾಡ್ಕೊಂಡು ಸಿಕ್ಕಾಪಟ್ಟೆ ಶೋ ಇಂದಾನೆ ಕ್ವಿಟ್ ಮಾಡ್ತೀನಿ ಅಂತ ಇಲ್ಲಿ ಹೇಳಿದ್ರೆ. ಲಾಸ್ಟ್ ಟೈಮ್ ಶೋಭಾ ಶೆಟ್ಟಿ ಅವರು ಸೇಮ್ ಇದೇ ರೀತಿ ಇಲ್ಲಿ ಮಾಡಿದ್ರು, ಇಮಿಡಿಯೇಟ್ ಆಗಿ ಡೋರ್ ಓಪನ್ ಮಾಡ್ಬಿಟ್ಟು ಕಳಿಸಿದ್ರು. ಇಲ್ಲಿ ಧ್ರುವಂತ್ ಅವ್ರಿಗೆ ಬೋರ್ಡ್ಗಳು ಏನೇನು ಹಾಕಿದಾರೋ ಇಮಿಡಿಯೇಟ್ ಆಗಿ ಅವರು ತೆಗಿತಿದ್ದಾರೆ. ಆ ಪ್ರಾಣಿಗಳ ಬೋರ್ಡ್ ನ ಹಾಕೊಂಡ್ಬಿಟ್ಟು ಕೆಳಗಡೆ ಇಟ್ಕೊಂತಾರೆ. ಅದಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಹೇಳ್ತಾರೆ, ದಯವಿಟ್ಟು ಬೋರ್ಡ್ ನ ಹಾಕೊಳ್ಳಿ ಅಂತ ಅಂದ್ಬಿಟ್ಟು. ಅದಕ್ಕೆ ಧ್ರುವಂತ್ ಅವ್ರಿಗೂ ಕೂಡ ಬೇಜಾರ್ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಕೂಡ ಅವ್ರ ಬಗ್ಗೆ ಈ ರೀತಿಯಾಗಿ ಹೇಳಿದ್ರಲ್ಲ ಅಂತ ಅಂದ್ಬಿಟ್ಟು ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಮೇನ್ ಆಗಿ ಅವ್ರು ಏನು ಅಂತ ಗೊತ್ತಿದ್ರೆ ಈ ರೀತಿ ಮಾತಾಡ್ತಿರ್ಲಿಲ್ಲ. ಸ್ವಲ್ಪ ಹರ್ಟ್ ಆಗುತ್ತೆ ನಿಜ, ಬಟ್ ಆದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಗಿಲ್ಲಿಯವ್ರಿಗೂ ಕೂಡ ತುಂಬಾ ಬೋರ್ಡ್ ಬಿದ್ದಿದೆ. ಮತ್ತೆ ಸ್ಪಂದನ ಅವ್ರು ಕೂಡ ಬೆಕ್ಕು ಅಂತ ಅಂದ್ಬಿಟ್ಟು ಸೂರಜ್ ಅವ್ರಿಗೆ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಇವ್ರು ಯಾಕೆ ಆ ರೀತಿ ರಿಯಾಕ್ಟ್ ಮಾಡ್ತಾ ಇದಾರೋ ಗೊತ್ತಿಲ್ಲ. ಕೆಲವು
ಕೆಲವೊಬ್ಬರಿಗೆ ಮುಂಚೆನೆ ಗೊತ್ತಾಗುತ್ತೆ ಅಂತ ಕಾಣುತ್ತೆ. ಈ ವೀಕ್ ಹೇಗಿದ್ರು ನಾಮಿನೇಟ್ ಆಗಿದ್ದೀನಿ, ನಾನೇ ಎಲಿಮಿನೇಟ್ ಆಗೋದು ಅಂತ ಅಂದ್ಬಿಟ್ಟು, ಅದಕ್ಕೋಸ್ಕರ ಹೇಗಿದ್ರು ಎಲಿಮಿನೇಟ್ ಆಗ್ತೀನಿ, ನಾನೇ ಇಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬಿಟ್ರೆ ಸ್ವಲ್ಪ ಮರ್ಯಾದೆ ಉಳಿಯುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಏನಾದರೂ ಒಂದು ಪ್ಲಾನ್ ಮಾಡಿದಾರೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಲಾಸ್ಟ್ ಸೀಸನ್ ಅಲ್ಲಿ ಶೋಭಾ ಶೆಟ್ಟಿ ಅವರು ಇದೇ ರೀತಿ ಹೇಳಿದ್ರು. ಈಗ ಇಲ್ಲಿ ಧ್ರುವಂತ್ ಅವರು ಅದೇ ರೀತಿ ಹೇಳಿದ್ದಾರೆ. ಇಮಿಡಿಯೇಟ್ ಆಗಿ ಕಳಿಸಿರ್ತಾರೆ ಅಂತ ಅನ್ಕೊಂತೀನಿ. ಯಾಕಂದ್ರೆ ಚಂದ್ರಪ್ರಭಾ ಅವರು ಕೂಡ ಇದೇ ರೀತಿ ಮಾತಾಡಿದ್ರು, ಅವಾಗ ಅವರೇ ಎಲಿಮಿನೇಟ್ ಆಗಿ ಹೋದ್ರು. ಇವಾಗ ಈ ವೀಕು ಇವರೇ ಎಲಿಮಿನೇಟ್ ಆಗೋ ಎಲ್ಲಾ ಚಾನ್ಸಸ್ಗಳು ಇಲ್ಲಿ ಜಾಸ್ತಿ ಇತ್ತು. ಅದರಲ್ಲೂ ಕೂಡ ನೋ ಎಲಿಮಿನೇಷನ್ ವೀಕ್ ಅಂತ ಅಂದ್ಬಿಟ್ಟು ಹಾಗೆ ಹೀಗೆ ಅಂತ ಸುದ್ದಿ ಬಂದಿತ್ತು. ಆದ್ರೆ ಪ್ರೋಮೋ ನೋಡಿದಾಗ ಏನಿಸ್ತದೆ ಅಂತಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರಬಹುದು ಧ್ರುವಂತ್ ಅವರು ಅಂತ ಕೂಡ ಅನ್ನಿಸ್ತದೆ. ಎಸ್, ಸೊ ವೀಕ್ಷಕರೇ, ಪ್ರೋಮೋ ನೋಡಿ ನಿಮಗೆ ಅನಿಸ್ತು? ಯಾರ್ದು ಸರಿ ಯಾರ್ದು ತಪ್ಪು? ಮತ್ತೆ ಕಾವ್ಯ ಅವ್ರು ಮಾತಾಡಿದ ಬಗ್ಗೆ ಇರ್ಬೋದು, ಮತ್ತೆ ಇಲ್ಲಿ ಧ್ರುವಂತ್ ಅವ್ರ ಬಗ್ಗೆ ಮಾಡುವವ್ರು ಮಾತಾಡಿದಿರ್ಬೋದು, ಈ ಎಲ್ಲಾ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ? ಮತ್ತೆ ಧ್ರುವಂತ್ ಅವರು ಶೋನ ಕ್ವಿಟ್ ಮಾಡಿ ಹೋಗಿದ್ರೆ ಚೆನ್ನಾಗಿರುತ್ತಾ, ಇಲ್ಲ ಅಂತಂದ್ರೆ ಅವರು ಮನೆಯಲ್ಲಿ ಇರೋದು ಚೆನ್ನಾಗಿರುತ್ತಾ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನ ವಯಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.